ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ದಾಳಿ ಮಾಡುವ ಯೋಜನೆಗಳಿಗೆ ಅನುಮೋದನೆ ನೀಡಿದ್ದಾರೆ. ಆದರೆ ದಾಳಿ ಮಾಡಬೇಕೇ ಬೇಡವೇ ಎಂಬುದರ ಕುರಿತು ಅಂತಿಮ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಅಮೆರಿಕ ಮಾಧ್ಯಮ CBS ವರದಿ ಮಾಡಿದೆ. ಇರಾನ್ ತನ್ನ ಪರಮಾಣು ಯೋಜನೆಗಳನ್ನು ತ್ಯಜಿಸಲು ಒಪ್ಪಿಕೊಳ್ಳಬಹುದು ಎಂಬ ಕಾರಣಕ್ಕೆ ಟ್ರಂಪ್ ದಾಳಿಗಳನ್ನು ಪ್ರಾರಂಭಿಸಿರುವುದನ್ನು ತಡೆದಿದ್ದಾರೆ. ಇರಾನ್ನಲ್ಲಿರುವ ಭೂಗತ ಯುರೇನಿಯಂ ಎನ್ರಿಚ್ಮೆಂಟ್ ಫೋರ್ಡ್ ಮೇಲೆ ಅಮೆರಿಕ ದಾಳಿ ನಡೆಸಲು ಮುಂದಾಗುತ್ತಿದೆ ಎಂದು ವರದಿಯಾಗಿದೆ. ಈಗಾಗಲೇ ಇರಾನ್ನ ಸರ್ವೋಚ್ಚ ನ್ಯಾಯ ಅಯತುಲ್ಲಾ ಅಲಿ ಖಮೇನಿ ಯಾವುದೇ ಕಾರಣಕ್ಕೂ ಶರಣಾಗುವುದಿಲ್ಲ ಎಂದು ಟ್ರಂಪ್ಗೆ ಹೇಳಿದ್ದಾರೆ. ಹಾಗೆಯೇ ಟ್ರಂಪ್ ಅವರನ್ನು ಖಂಡಿಸಿದ್ದಾರೆ. ಯಾವುದೇ US ಮಿಲಿಟರಿ ಹಸ್ತಕ್ಷೇಪ ದುಬಾರಿಯಾಗುತ್ತದೆ, ಇರಾನ್ ರಾಷ್ಟ್ರ ಶರಣಾಗುವುದಿಲ್ಲ ಎಂದು ಖಮೇನಿ ಸ್ಪಷ್ಟಪಡಿಸಿದ್ದಾರೆ.